ಶಾಂತಿ. ಇಂದಿನ ಮುರಳಿ ದಿನಾಂಕ 25/7/25. मुरली महावाक्यಗಳು मीठे बच्चे, सदा एक ही फिक्र में रहो कि हमें अच्छी रीति पढ़कर अपने को राज तिलक देना है, पढ़ाई से ही राजाई मिलती है. ಮಧುರ ಮಕ್ಕಳೇ, ಸದಾ ಒಂದೇ ಒಂದು ಚಿಂತೆಯಲ್ಲಿರಬೇಕಿದೆ. ನಾವು ಚೆನ್ನಾಗಿ ಓದಿ ವಿದ್ಯೆಯನ್ನು ತಿಳಿದು ನಮಗೆ ನಾವೇ ರಾಜತಿಲಕವನ್ನು ಇಟ್ಕೊಳ್ಬೇಕಾಗಿದೆ. ವಿದ್ಯೆಯಿಂದಲೇ ರಾಜಾಯಿ ಸಿಗುವುದು. ಇವತ್ತು ಬಾಬಾ ನೆನಪು ಕೊಡಿಸ್ತಾ ಇದ್ದಾರೆ, ಮಕ್ಕಳಿಗೆ ಏನಾದರೂ ಕ್ಯಾರೆಕ್ಟರ್ ಒಳಗೆ ಚಿಂತೆ ಇದೆ ಅಂತಂದರೆ, ಏನಾದರೂ ಆಗಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದು ಕೇವಲ ಇರಬೇಕು ಈ ವಿದ್ಯೆಯನ್ನು ಚೆನ್ನಾಗಿ ಓದಿ ನಮಗೆ ನಾವು ರಾಜತಿಲಕವನ್ನು ಇಟ್ಕೊಳ್ಬೇಕಾಗಿದೆ. ವಿದ್ಯೆ ಚೆನ್ನಾಗಿ ಓದೋದು ಅಂತಂದರೆ ಬಾಬಾ ನಮ್ಮನ್ನು ತಮ್ಮ ಸಮಾನ್ ಸೋಲ್ ಕಾನ್ಷಿಯಸ್ ಸ್ಟೇಜಿಗೆ ತಲುಪಿಸೋ ಸಲುವಾಗಿ ಯಾವ ವಿದ್ಯೆಯನ್ನು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನೀವು ಇದೇ ಶಿಕ್ಷಣ, ಇದೇ ನಾಲೇಜಿನಿಂದ ಮಾತ್ರ ಬಾಬಾ ಹೇಳ್ತಾರೆ ನಿಮಗೆ ರಾಜತಿಲಕವನ್ನು ಇಟ್ಕೊಳ್ತೀರಿ. ಅಂದರೆ ಈಗ ಸಂಗಮ ಯುಗದಲ್ಲಿ ಮೊಟ್ಟ ಮೊದಲು ಸ್ವರಾಜ್ಯಾಧಿಕಾರಿ ಆಗಲಿಕ್ಕೆ ರಾಜತಿಲಕ ಇಟ್ಕೊಳ್ಳಿಕ್ಕೆ ಈ ವಿದ್ಯೆನೇ ಆಧಾರ ಆಗಿದೆ. ಅಂದಮೇಲೆ ವಿದ್ಯೆಯಿಂದಲೇ ನಿಮಗೆ ರಾಜ್ಯವು ಸಿಗುವುದು ಅಂತಾರೆ ಬಾಬಾ. ರಾಜನಾಗುವ ಅವಕಾಶ, ರಾಜ ಆಗುವುದು ಅಂದರೆ ಸತ್ಯುಗದಲ್ಲಿ ಕ್ಯಾರೆಕ್ಟರ್ ಒಳಗೆ ರಾಜ್ಕುಮಾರನ ಹೊಟ್ಟೆಯಲ್ಲಿ ಹುಟ್ಟುವುದು, ರಾಜ್ಕುಮಾರ್ ಆಗುವುದು ಇದೇನು ದೊಡ್ಡ ಮಾತಲ್ಲ. ಸಂಗಮ ಯುಗದಲ್ಲಿ ಈ ವರ್ತಮಾನ ಸಮಯದಲ್ಲಿ ಸರ್ವ ಕರ್ಮೇಂದ್ರಿಯಗಳ ಮೇಲೆ ನಾನು ರಾಜ ಎನ್ನುವ ಸತ್ಯದ ಅರಿವಿನಲ್ಲಿರೋದು. ಭಲೆ ಮನ ಬುದ್ಧಿ ಸಂಸ್ಕಾರದಲ್ಲಿ ಏನೇ ಏರಿಳಿತಗಳಾದರೂ ನಾನು ಆತ್ಮ ಇವೆಲ್ಲವುಗಳಿಂದ ಪರೆಯಾಗಿರುವಂತಹ ಅಸೋಚ್ತ ಅಕರ್ತ ಪರಿಶುದ್ಧ ಆತ್ಮ ಇದೀನಿ ಎನ್ನುವ ಸತ್ಯದ ಸ್ಥಿತಿಯಲ್ಲಿ ಇರುವುದೇ ಜೀವನ್ಮುಕ್ತಿ. ಆ ಸತ್ಯ ಸ್ವರೂಪದ ಅನುಭವ ಮಾಡುವುದೇ ಸ್ವರಾಜ್ ಅಧಿಕಾರಿಯಾಗುವುದು, ರಾಜಾಯಿ ಪಡೆಯೋದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಇದೆಲ್ಲವೂ ಈ ಜ್ಞಾನದಿಂದ, ಈ ವಿದ್ಯೆಯಿಂದಲೇ ನಿಮಗೆ ರಾಜಾಯಿ ಸಿಗೋದಕ್ಕೆ ಸಾಧ್ಯವಿದೆ. प्रश्न, बच्चों को किस उल्लास में रहना है, दिल शिकस्त नहीं होना है क्यों? ಮಕ್ಕಳು ಯಾವ ಒಂದು ಉಲ್ಲಾಸದಲ್ಲಿರಬೇಕಾಗಿದೆ, ಎಂದಿಗೂ ಕೂಡ ಮನಸ್ಸನ್ನು ಮುದುಡಿಸಿಕೊಳ್ಳಬಾರ್ದು, ಯಾಕೆ ಹೃದಯ ವಿಧೀರ್ಣರಾಗಬಾರ್ದು, ಯಾಕೆ ಅಂತಾರೆ ಬಾಬಾ. ಉತ್ತರದಲ್ಲಿ ಹೇಳ್ತಿದ್ದಾರೆ ಬಾಬಾ, ಸದಾ ಯಹಿ ಉಲ್ಲಾಸ್ ರಹೆ कि हमें इन लक्ष्मी नारायण जैसा बनना है, इसका ಪುರುಷಾರ್ಥ करना है. ಸದಾ ಮಕ್ಕಳಿಗೆ ಉಲ್ಲಾಸ ಇರಬೇಕು. ನಾವು ವಿಶ್ವ ನಾಟಕದಲ್ಲಿ ಆ್ಯಕ್ಟಿಂಗ್ ಮಾಡೋದೇ ಇದ್ರೆ ಶ್ರೀ ಲಕ್ಷ್ಮೀ ನಾರಾಯಣರ ಹಾಗೆ ಆಗಬೇಕು. ಅವರಂತಹ ಒಂದು ಚರಿತ್ರೆಯನ್ನು ನಮ್ಮದನ್ನಾಗಿ ಮಾಡಿಕೊಳ್ಬೇಕು. ಅದಕ್ಕಾಗಿ ಅಂತಹ ಪುರುಷಾರ್ಥವನ್ನೇ ಮಾಡಬೇಕು ನಾನು ಎನ್ನುವಂತಹ ಬಹಳ ಉಲ್ಲಾಸ ಇರಬೇಕು. दिल शिकस्त कभी नहीं होना, क्योंकि यह पढ़ाई बहुत सहज है, घर में रहते भी पढ़ सकते हो, इसकी कोई फीस नहीं, लेकिन हिम्मत जरूर चाहिए. ಎಂದಿಗೂ ಕೂಡ ಹೃದಯ ವಿಧೀರ್ಣರಾಗಬೇಡ್ರಿ, ಬೇಜಾರಾಗಬೇಡ್ರಿ, ನಾನು ಈ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲವೋ ಅಂತ. ಯಾಕೆ ಅಂದರೆ ಈ ವಿದ್ಯೆ ಬಹಳ ಸರಳಿದೆ ಅಂತಾರೆ ಬಾಬಾ. ವಿದ್ಯೆಯನ್ನು ಓದಿಸ್ತಾ ಇರುವಂಥ ನಿರಾಕಾರ ಸತ್ಯ ಪರಮಾತ್ಮ ಸ್ವಯಂ ಈ ವಿದ್ಯೆಯ ಕುರಿತಾಗಿ ಹೇಳ್ತಿದ್ದಾರೆ. ಈ ವಿದ್ಯೆ ಬಹಳ ಸರಳಿದೆ, ಇದನ್ನು ನೀವು ಮನೆಯಲ್ಲೇ ಕೂತ್ಕೊಂಡೇ ಓದ್ಬೋದು. ಎಷ್ಟೋ ಜನ ಇದ್ದಾರೆ, ಯಾವ CT ಬರಿಬೇಕು, ನೀಟ್ ಬರಿಬೇಕು ಅಂತಂದರೆ ಅವರು ಕೆಲವು ಸಮಯ 6 ತಿಂಗಳ 1 ವರ್ಷ ಮನೆಯಲ್ಲಿ ಕೂತ್ಕೊಂಡಲ್ಲೂ ಕೂಡ ಅಭ್ಯಾಸ ಮಾಡ್ತಿರ್ತಾರೆ. ಹಾಗೆ ನೀವು ತಮ್ಮ ಮನೆಗಳಲ್ಲಿ ಕೂತ್ಕೊಂಡೇ ಈ ಈಶ್ವರಿಯ ಒಂದು ವಿದ್ಯೆಯನ್ನು ಓದಲಿಕ್ಕೆ ಸಾಧ್ಯ ಇದೆ. ಅರ್ಥಾತ್ ಈ ವಿದ್ಯೆ ಓದು ಸಲುವಾಗಿ ತಾವು ಸನ್ಯಾಸಿಗಳಾಗುವ, ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲಿದ್ದುಕೊಂಡೇ ಭಗವಂತನ ಈ ವಿದ್ಯೆಯನ್ನು ಓದಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಯಾವುದೇ ಫೀಸ್ ಇಲ್ಲ ಅಂತಾರೆ ಬಾಬಾ. ಯಾವ ಫೀಸು ಇಲ್ಲ, ಆದರೆ ಬಹಳ ಧೈರ್ಯ ಬೇಕು. ಅರ್ಥಾತ್ ಶ್ರೀ ಲಕ್ಷ್ಮಿ ಆಗೋದು ಅಂತಂದರೆ ಬಾಬಾ ಅನೇಕ ಬಾರಿ ಹೇಳ್ತಾರೆ ಇದೇನು ಚಿಕ್ಕಮ್ಮನ ಮನೆಯಲ್ಲ. ಅಂದಮೇಲೆ ಸಾಹಸ ಬೇಕು, ಬಹಳ ಧೈರ್ಯ ಬೇಕು, ಬಹಳ ತಾಳ್ಮೆ ಬೇಕಾಗ್ತದ. ಯಾಕೆ ಅಂತಂದರೆ ಮಾನವ ಜೀವನದ ಒಂದು ಸೃಷ್ಟಿ ನಾಟಕದಲ್ಲಿ
ಅತಿ ಶ್ರೇಷ್ಠ ಪದವಿ, ಶ್ರೇಷ್ಠ ಅವಸ್ಥಾ, ಒಂದು ಕ್ಯಾರೆಕ್ಟರ್ ಒಳಗೆ ಒಂದು ಶ್ರೇಷ್ಠ, ನೆಕ್ಸ್ಟು ಗಾಡ್ ಅಂತ ಏನು ಹೇಳಾಗ್ತದೆ, ಅಂಥ ಪರಮ ಉಚ್ಚ ಸ್ಥಿತಿ ಏನಿದೆ ಅದು ಶ್ರೀ ಲಕ್ಷ್ಮೀನಾರಾಯಣರದಾಗಿದೆ. ಅಂದಮೇಲೆ ಅಂತಹ ಒಂದು ಶ್ರೇಷ್ಠ ಪದವಿಗೆ ಯೋಗ್ಯ ಆಗಬೇಕು, ಅಂಥ ಸ್ಥಿತಿ ನಮ್ಮದಾಗಬೇಕು ಅಂತಂದರೆ ಇಲ್ಲಿ ಬಹಳಷ್ಟು ಧೈರ್ಯವೂ ಬೇಕಾಗ್ತದೆ. ಗೀತ್ ತುಮೀ ಹೋ ಮಾತಾ ಪಿತಾ ತುಮೀ ಹೋ ಬಂಧು ಸಖ, ತಾವೇ ನಮ್ಮ ಮಾತಾ ಪಿತಾ ಬಂಧು ಸಖ, ಸಕಲವೂ ತಾವೇ ಆಗಿದ್ದೀರಿ. ओम शांति। बच्चों ने अपने बाबा की महिमा सुनी। महिमा एक की ही है और कोई की महिमा गाई नहीं जा सकती। ಇಲ್ಲಿ ಮಕ್ಕಳು ತಾವು ತಂದೆಯ ಮಹಿಮೆಗಳನ್ನು ಕೇಳಿದ್ರಿ. ಮಹಿಮೆಗಳನ್ನು ಒಬ್ಬ ನಿರಾಕಾರ ಸತ್ಯ ಪರಂಪಿತ ತಂದೆಯ ಮಹಿಮೆನೇ ಮಾಡಲಾಗ್ತದೆ, ಬಾಕಿ ಯಾರ್ದು ಮಹಿಮೆ ಇಲ್ಲಂತಾರೆ ಬಾಬಾ. ಯಾರೆಲ್ಲ ಚರಿತ್ರೆ ಇದೆ, ಕ್ಯಾರೆಕ್ಟರ್ ಇದೆ, ಅದು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಅವರಿಗೆ ಸಿಕ್ಕಿರುವಂಥದ್ದಾಗಿದೆ. ಖುದ್ ಈ ವಿಶ್ವ ನಾಟಕದಲ್ಲಿ ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯ, ಸಂಗಮದ ಅಂತಿಮದವರೆಗೆ ಯಾವ ರೋಲ್, ಯಾವ ಕ್ಯಾರೆಕ್ಟರ್, ಯಾವ ವ್ಯಕ್ತಿ, ಯಾವ ಬೀಕೆ ಏನೂ ಮಹಾನ್ ಕಾರ್ಯ ಮಾಡಿಲ್ಲ. ಯಾಕಂದರೆ ಕರಾವನಹಾರ್ ಬಾಬಾ ಇರೋದ್ರಿಂದ ನಾವೆಲ್ಲ ಕಟ್ಪುತ್ಲಿ ಅಂದರೆ ಒಂದು ದಾರದ ಸೂತ್ರದ ಗೊಂಬೆಯ ಹಾಗೆ ನಾವಿರೋದ್ರಿಂದ, ಆತ್ಮ ಅಕರ್ತ ಆಗಿರೋದ್ರಿಂದ, ಈ ಕ್ಯಾರೆಕ್ಟರ್ ಡ್ರಾಮಾದ ಅಂಡರಲ್ಲಿ ಇರೋದ್ರಿಂದ ನಾವು ಏನೂ ಮಾಡಿಲ್ಲ. ಎಲ್ಲ ಮಾಡಿಸ್ತಾ ಇರೋರು ಬಾಬಾ ಇದ್ದಾರೆ. ಆದಮೇಲೆ ಎಲ್ಲ ಮಹಿಮೆ ಕೇವಲ ನಿರಾಕಾರ ಬಾಬಂದಿದೆ, ಬಾಕಿ ಮಹಿಮೆ ಯಾರಿಗೂ ಇಲ್ಲಂತ ಹೇಳ್ತಾರೆ ಬಾಬಾ. ಬ್ರಹ್ಮ ವಿಷ್ಣು ಶಂಕರರದು ಕೂಡ ಅಂಥದ್ದೇನೂ ಇಲ್ಲ ಮಹಿಮೆ. ಯಾಕಂದ್ರೆ ಅವ್ರು ಏನೂ ಮಾಡೇ ಇಲ್ಲಂತಾರೆ ಬಾಬಾ. ಎಲ್ಲರ ಮೂಲಕ ಮಾಡಿಸೋರು, ಮಾಡಿಸಿದವರು, ಮುಂದೆ ಮಾಡಿಸುವವರು ಕೇವಲ ನಿರಾಕಾರ ಬಾಬಾ. ಅಂದಮೇಲೆ ಮಹಿಮೆಗೆ ಯೋಗ್ಯ ಪಾತ್ರ ಕೇವಲ ಶಿವಬಾಬಾ ಮಾತ್ರ ಇದ್ದಾರೆ. ಲೌಕಿಕದಲ್ಲಿ ಒಂದು ಸಣ್ಣ ಕಾರ್ಯಕ್ಕೂ ಕೂಡ ಅನೇಕರು ಒಂದು ಸ್ತುತಿಯನ್ನು ಮಾಡಬೇಕು ನಂದು ಅಂತ ಬಯಸ್ತಾರೆ. ಅಥವಾ ಅನೇಕರು ಒಂದು ಸ್ವಲ್ಪ ಸಣ್ಣ ಕಾರ್ಯ ಮಾಡಿದ್ರು ನೀವು ಹಾಗೆ, ನೀವು ಹೀಗೆ, ನಿಮ್ಮಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳ್ತಿರ್ತಾರೆ. ಆದರೆ ಎರಡೂ ಕೂಡ ತಪ್ಪೇ ಆಗಿವೆ. ನಮ್ಮಿಂದನೂ ಏನೂ ಆಗ್ತಾ ಇಲ್ಲ, ಬೇರೆಯವರಿಂದಲೂ ಏನೂ ಆಗ್ತಾ ಇಲ್ಲ. ಇದು ಎಲ್ಲವೂ ನಡೀತಾ ಇರೋದು ಕರಾವನ್ಹಾರ್ ಪರಮಾತ್ಮ ತಂದೆಯ ಮೂಲಕ. ಮೇಲೆ ಬಾಬಂದು ಮಹಿಮೆ ಬಹಳ ಇದೆ ಅಂತಾರೆ ಬಾಬಾ. अपने को राजा बनाने के लिए आप ही पढ़ना है। ವಿಶೇಷ 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 ಅಂಡರ್ಲೈನ್. ತಮಗೆ ರಾಜ ಮಾಡ್ಕೋಬೇಕಂದ್ರ ಅರ್ಥಾತ್ ಈಗ ಮಾಯಾ ವಶದಲ್ಲಿ, ಮನಸ್ಸಿನ ವಶದಲ್ಲಿ, ಸಂಕಲ್ಪಗಳ ವಶದಲ್ಲಿ ಅನೇಕ ಕರ್ಮ, ಶರೀರದ ರೋಗ, ಬಂಧನ, ಅನೇಕ ವಿಷಯಗಳಲ್ಲಿ ಬಂದಿತ್ತಿದೆ ಆತ್ಮ. ಆದರೆ ಈಗ ಸ್ವಯಂ ರಾಜ ಆಗಬೇಕು ಅಂದರೆ ನೀವೇ ಓದಬೇಕಂತಾರೆ ಬಾಬಾ. ನೀವು ಓದಿ ನೀವೇ ರಾಜ ಆಗಬೇಕಿದೆ. ಜೈಸೆ बैरिस्टरी पढ़ते हैं तो अपने को पढ़ाई से बैरिस्टर बनाते हैं ना. ವಕೀಲ್ಗೆ ವಿದ್ಯೆ ಓದಿದ್ರು ಅಂದರೆ ಮುಂದೆ ವಕೀಲರಾಗ್ತಾರೆ. तो जो अच्छी ರೀತಿ ಪಡೆಗ ವಹಿ ऊंच पद पाएगा. ಯಾರಿಲ್ಲಿ ಚೆನ್ನಾಗಿ ಓದುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡಿತಾರೆ. ನಹಿ ಪಡ್ನೆ ವಾಲೆ ಪದ ಪಾ ನ ಸಕೆ. ಯಾರು ಬಾಬಾ ಹೇಳುವ ಈ ವಿದ್ಯೆ ಅಂದರೆ 4 ವಿಷಯಗಳು, ಜ್ಞಾನ, ಯೋಗ, ಧಾರಣ, ಸೇವಾ. ಇವು 4 ವಿಷಯಗಳನ್ನು ಯಾರು ತಿಳ್ಕೊಳ್ಳೋದಿಲ್ವೋ, ಓದೋದಿಲ್ವೋ ಅವರಿಗೆ ಬಾಬಾ ಹೇಳ್ತಾರ ಅವರು ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. पढ़ने के लिए श्रीमत मिलती है, मूल बात है पावन बनने की, जिसके लिए ये पढ़ाई है. ಇಲ್ಲಿ ಮೂಲ ಮಾತೇ ಆಗಿದೆ ಪಾವನರಾಗೋದು. ಪಾವನರಾಗೋದು ಅಂತಂದರೆ ಮೂಲ ಆತ್ಮನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗೋದು. ಸೊ ಅದಕ್ಕಾಗಿಯೇ ಬಾಬಾ ಈ ವಿದ್ಯೆಯನ್ನು ಓದಿಸ್ತಿದ್ದಾರೆ. ಜೋ ಅಚ್ಚಿ ರೀತಿ ಪುರುಷಾರ್ಥ ಕರೆಂಗೆ ವಹಿ ರಾಜ ತಿಲಕ್ ಪಾಯಂಗೆ. ಯಾರು ಇಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ. ಪುರುಷಾರ್ಥ ಏನು? ಈ ದೇಹದಿಂದ, ಡ್ರಾಮಾದಿಂದ, ಕ್ಯಾರೆಕ್ಟರಿಂದ ಡಿಟ್ಯಾಚ್ ಆಗುವಂತಹ ಮತ್ತು ಮನಸ್ಸನ್ನು ನಿರಾಕಾರ ತಂದೆ ಜೊತೆಗೆ ಜೋಡಿಸುವಂತಹ ಸತ್ಯ ಪುರುಷಾರ್ಥವನ್ನು ಯಾರು ಮಾಡ್ತಾರೆ ಅವರೇ ರಾಜ ತಿಲಕಕ್ಕೆ ಯೋಗ್ಯರಾಗ್ತಾರೆ. ಬಚ್ಚೋಂಕೋ ಉಲ್ಲಾಸ್ ಮೇ ರೆಹನಾ ಚಾಹಿಯೆ, ಹಮ್ ಬಿ ಇನ್ ಲಕ್ಷ್ಮೀ ನಾರಾಯಣ್ ಜೈಸಾ ಬನೆ. ಮಕ್ಕಳಿಗೆ ಬಹಳಷ್ಟು ಉಲ್ಲಾಸ ಇರಬೇಕು, ನಾವು ಲಕ್ಷ್ಮೀನಾರಾಯಣರ ಹಾಗೆ ಆಗಬೇಕಾಗಿದೆ. ಇಸ್ಮೆ ಮೂಜನೆ ಕಿ ದರ್ಕಾರ ನಹಿ, ಪುರುಷಾರ್ಥ ಕರ್ನಾ ಹೇನಾ, ದಿಲ್ ಶಿಕಸ್ ನಹಿ ಹೋನಾ. ಬಾಬಾ ಹೇಳ್ತಾರೆ ಇದರಲ್ಲಿ ಸಂಶಯದಲ್ಲಿ ಬರೋದು,
ಅಥವಾ ಮನಸ್ಸು ಕೆಡಿಸ್ಕೊಳ್ಳುವಂಥ ಮಾತೇ ಇಲ್ಲ, ಪುರುಷಾರ್ಥ ಮಾಡಬೇಕಾಗ್ತದಂತಾರೆ ಬಾಬಾ. ಸ್ಕೂಲ್ ಮೇ ಊಂಚ ದರ್ಜಾ ಪಡ್ನೆ ವಾಲೆ ಕಿತನಾ ಹರ್ಷಿತ್ ಹೋಂಗೆ. ಯಾವುದೇ ಸ್ಕೂಲ್ನಲ್ಲಿ ಹೆಚ್ಚು ಟಾಪರ್ ಆಗಿ ಇರ್ತಾರೆ ಅಂಥವ್ರಿಗೆ ಎಷ್ಟು ಖುಷಿ ಇರ್ತದೆ. ದೂಸರೇ ಭೀ ಸಮझेंगे ये तो बहुत बड़ा इम्तिहान ಪಾಸ್ करते हैं. ಬೇರೆಯವರು ತಿಳ್ಕೊತಾರೆ ಇವರು ಭಾಳ ಹುಷಾರಿದ್ದಾರೆ, ಇವರು ದೊಡ್ಡ ಪರೀಕ್ಷೆನೂ ಪಾಸ್ ಮಾಡ್ತಾರೆ ಅಂತ. ಯಹ ತೋ ಬಹುತ್ ಊಂಚಿ ಪಡಾಯಿ ಹೇ. ಆದರೆ ಇಲ್ಲಿ ಬಾಬಾ ಓದಿಸ್ತಿದ್ದಾರಲ್ಲ, ಈ ವಿದ್ಯೆ ಭಾಳ ಶ್ರೇಷ್ಠ ಇದೆ ಅಂತಾರೆ ಬಾಬಾ. ಫೀ ಆದಿ ಕಿ ಕೋಯಿ ಬಾತ್ ನಹಿ, ಸಿರ್ಫ್ ಹಿಮ್ಮತ್ ಕಿ ಬಾತ್ ಹೇ. ಇಲ್ಲಿ ಫೀಸ್ ತೆಗೆದುಕೊಳ್ಳುವಂಥ ಮಾತೇ ಇಲ್ಲ, ಮಾತು ಕೇವಲ ಧೈರ್ಯ ಸಾಹಸದಾಗಿದೆ. ಶ್ರೀ ಲಕ್ಷ್ಮಿಯಾಗುವ ಗುರಿ ಹೊಂದೋದು ಅಂದರೆ ಸಾಹಸದ ಹೆಜ್ಜೆಯನ್ನು ಇಡೋದಾಗಿದೆ. साक्षात्कार होने में देरी नहीं लगती, फिर लज्जा आएगी. हम नापास हो गए, नापास होने वाले को प्यार कौन करेंगे. ಬಾಬಾ ಹೇಳ್ತಾರ, ನೀವು ಎಷ್ಟು ಓದಿರಿ, ಎಲ್ಲಿ ಫೇಲ್ ಆಗ್ಲಿಕ್ಕೆ ಸಾಧ್ಯದ ಅಥವಾ ಫೇಲ್ ಯಾಕಾದ್ರಿ ಅನ್ನೋದು ಕೂಡ ಸಾಕ್ಷಾತ್ಕಾರ ಆಗ್ತದ. ಆದರೆ ನಾಚಿಗೆ ಬಂದ್ಬಿಡ್ತದಲ್ಲ, ನಾ ಪಾಸ್ ಆಗಿಬಿಟ್ವಿ ಅಂತ. ನಾ ಪಾಸ್ ಆಗುವಂಥವ್ರಿಗೆ ಯಾರು ಪ್ರೀತಿ ಮಾಡ್ತಾರೆ ಅಂತಾರೆ ಬಾಬಾ. ಪ್ರೀತಿ ಮಾಡೋದು ಅಂದರೆ ಎಲ್ಲರ ಹೃದಯದ ಆಶೀರ್ವಾದಕ್ಕೆ ಪಾತ್ರರಾಗೋದು. तो मनुष्य बायोस्कोप देखने में खुशी का अनुभव करते हैं. ಅಂಡರ್ಲೈನ್. ಜಗತ್ತಿನಲ್ಲಿ ಮನರಂಜನೆಗಾಗಿ ಸಿನಿಮಾ ನೋಡ್ತಾರೆ, ಮನರಂಜನೆಗಾಗಿ ಅನೇಕ ನಾಟಕಗಳನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಮನುಷ್ಯರು ಖುಷಿಗಾಗಿ ನಾಟಕ ನೋಡ್ತಾರೆ. ನಂಬರ್ 1 ಗಂದಾ ಬನಾನೆ ವಾಲಾ ಹೇ ಬಾಯೋಸ್ಕೋಪ್. ನಂಬರ್ 1 ಒಳಗೆ ನಮ್ಮನ್ನು ಹಾಳು ಮಾಡುವಂಥದ್ದು ಮತ್ತು ಲೋ ಎನರ್ಜಿ ತನಕ ಕರ್ಕೊಂಡು ಹೋಗುವಂಥದ್ದು ಯಾವುದು ಅಂತಂದರೆ ಸಿನಿಮಾ, ಧಾರಾವಾಹಿ ಅಥವಾ ಪಿಕ್ಚರ್. ಉಸ್ಮೇ ಜಾನೆ ವಾಲೆ ಬಹುತ್ ಕರ್ಕೆ ಫೇಲ್ ಹೋ ಗಿರ್ ಪಡ್ತೆ ಹೇ. ಬಾಬಾ ಹೇಳ್ತಾರೆ, ಯಾರು ಫಿಲ್ಮ್ ನೋಡ್ತಾರಾ, ಯಾರು ಸಿನಿಮಾ ಧಾರಾವಾಹಿಗಳನ್ನು ನೋಡ್ತಾರಾ, ಅವರು ಕೆಳಗೆ ಬೀಳಲೇಬೇಕಂತಾರೆ ಬಾಬಾ. ಯಾಕೆ? ಜೈಸಾ ಚಿತ್ರ ವೈಸಾ ಚರಿತ್ರ. ಯಾವ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ, ಪಿಕ್ಚರ್, ಅದು ಧಾರಾವಾಹಿ ಸಿನಿಮಾದ ಮೂಲಕ, ಫಿಲಮ್ನ ಮೂಲಕ, ಅದರಲ್ಲಿ ಚರಿತ್ರಹೀನತೆಯನ್ನು ತೋರಿಸ್ತಾರಂದ್ರೆ, ಆ ಚಿತ್ರದಲ್ಲಿ ಚರಿತ್ರೆ ಇಲ್ಲದಿರುವುದನ್ನು ನಾವು ನೋಡ್ತಾ ಇದ್ದೀವಿ, ಗ್ರಹಣೆ ಮಾಡ್ತಾ ಇದ್ದೀವಿ ಅಂತಂದರೆ ಗೊತ್ತಿಲ್ಲದಂತೆ ಆ ಚಿತ್ರದಲ್ಲಿ ಇರುವ ಚರಿತ್ರೆ ನಮ್ಮ ಚರಿತ್ರೆ ಆಗಿಬಿಡ್ತದೆ. ಇವತ್ತು ನಾವು ನೋಡ್ತೀವಿ, ಇರಬಹುದು ಭಲೆ ಹೀರೋನ ಗೆದ್ದಿಸುವ ಒಂದು ಹಿನ್ನೆಲೆಯೊಳಗೆ ಆ ಹೀರೋನಿಂದನೂ ಎಷ್ಟು ತಪ್ಪುಗಳನ್ನು ಮಾಡೋದನ್ನು ತೋರಿಸ್ತಾರೆ. ಅದರ ಜೊತೆಯಲ್ಲಿ ಪೂರಾ ಸಿನಿಮಾದಲ್ಲಿ ಎಷ್ಟೊಂದು ಅಶುದ್ಧವಾದಂತಹ ಅಥವಾ ಅಶ್ಲೀಲವಾಗಿರುವಂಥ ದೃಶ್ಯಗಳನ್ನು, ಘಟನೆಗಳನ್ನು ಅಲ್ಲಿ ತೋರಿಸಲಾಗ್ತದೆ. ಬಾಬಾ ಹೇಳ್ತಾರೆ, ನೋಡಿದ ಮೇಲೆ ಅದು ಚಿತ್ತದಲ್ಲಿ ಉಳಿತದ, ಇದರಿಂದ ಕೆಳಗೆ ಬೀಳಲೇಬೇಕಂತಾರೆ ಬಾಬಾ. ಭಗವಾನು ವಾಚ್ ಉಸ್ಮೇ ಜಾನೆ ವಾಲೆ ಬಹುತ್ ಕರ್ಕೆ ಫೇಲ್ ಹೋ ಗಿರ್ ಪಡೆಂಗೆ. ಯಾರು ಫಿಲಮ್ ನೋಡ್ತಾರ, ಸಿನಿಮಾ ನೋಡ್ತಾರ, ಅವರು ಜರೂರ್ ಫೇಲ್ ಆಗಲೇಬೇಕು. ಕೋಯಿ ಫಿಮೇಲ್ ಬಿ ಐಸೆ ಹೇ ಜೋ ಬಾಯೋಸ್ಕೋಪ್ ಮೇ ಜಾನೆ ಬಿಗರ್ ನೀಂದ್ ನ ಆಯೆ. ಕೆಲವು ಮೊದಲೆಲ್ಲ ಪುರುಷರಿಗಿತ್ತು, ಈಗ ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ. ಕೆಲವು ಹೆಣ್ಮಕ್ಳು ಹಿಂಗಿರ್ತಾರ, ಅವ್ರು ಫಿಲ್ಮ್ ನೋಡಲಾರ್ದೆ, ಧಾರಾವಾಹಿ ನೋಡಲಾರ್ದೆ ಅವರಿಗೆ ನಿದ್ರೇನೇ ಬರುವುದಿಲ್ಲ. बायोस्कोप देखने वाले अपवित्र बनने का पुरुषार्थ जरूर करेंगे. ಅಂಡರ್ಲೈನ್. ಫಿಲ್ಮ ಧಾರಾವಾಹಿಗಳನ್ನು ಯಾರು ನೋಡ್ತಾರೋ ಅವರು ಅಪವಿತ್ರರಾಗುವ ಪುರುಷಾರ್ಥ ಅವಶ್ಯ ಮಾಡ್ತಾರೆ. ಅಪವಿತ್ರ ಆಗೋದು ಅಂತಂದರೆ ಕ್ಯಾರೆಕ್ಟರ್ ಕಾನ್ಷಿಯಸ್ಸಲ್ಲಿ ಬರೋದು, ದೇಹಭಾನದಲ್ಲಿ ಬರೋದು. ತನಗೂ ಕೂಡ ಅದೇ ಥರದ ಕಷ್ಟದ ವ್ಯಕ್ತಿ, ನನಗೂ ಹೀರೋಗೆ ಹೆಂಗೆ ಇಲ್ಲಿ ಕಷ್ಟ ಕೊಡ್ತಿದ್ದಾರೆ, ನನಗೂ ಅದೇ ಥರನೇ ಕಷ್ಟಗಳಿವೆ ಅಂತ ಸಾಕ್ಷಿ ಭಾವದಿಂದ ಕೆಳಗಿಳಿದು ಸ್ಥೂಲ ಲೋಕದ ಡ್ರಾಮಾದಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಏನಿದೆಯಲ್ಲ, ಇದಕ್ಕೆ ಬಾಬಾ ಹೇಳ್ತಾರೆ ಅಪವಿತ್ರರಾಗುವ ಪುರುಷಾರ್ಥ ಮಾಡ್ತಾರೆ. ಯಹ ಜೋ ಕುಚ್ ಹೋ ರಹಾ ಹೇ ಜಿಸ್ಮೇ ಮನುಷ್ಯ ಖುಷಿ ಸಮಜ್ತೆ ಹೇ ವ ಸಬ್ ಹೇ ದುಃಖಕ್ಕೆ ಲಿಯೇ. ಅಂಡರ್ಲೈನ್. ಎಷ್ಟು ಇದನ್ನು ತಿಳ್ಕೊಂಡ್ರೂ ಕಡಿಮೆ, ಇನ್ನೊಬ್ಬರಿಗೆ ತಿಳಿಸಿಯೂ ಕಡಿಮೆ. ಇವತ್ತು ಜಗತ್ತಿನಲ್ಲಿ ತಿಳ್ಕೊಂಡಿದ್ದಾರ, ನಮಗೆ ಖುಷಿ ಸಿಗ್ತದೆ. ಸಿನಿಮಾ, ಧಾರಾವಾಹಿ, ಅಡ್ವರ್ಟೈಸ್ ಅಥವಾ ಡ್ರೆಸ್, ಫ್ಯಾಷನ್ ಇವನ್ನೆಲ್ಲ ನೋಡೋದ್ರಿಂದ ಖುಷಿ ಸಿಗ್ತದಂತ ತಿಳ್ಕೊಂಡಿದ್ದಾರ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರೆಲ್ಲರೂ ದುಃಖಕ್ಕಾಗಿ ಅದು ನೋಡ್ತಾ ಇದ್ದಾರ. ಎಷ್ಟು ನಾವು ಸಿನಿಮಾ ನೋಡ್ತೀವಿ ಅಷ್ಟು ದುಃಖಿ ಆಗೋದು ನಿಶ್ಚಿತ ಅಂತ ಹೇಳ್ತಾರೆ ಬಾಬಾ. ಯಹಿ ವಿನಾಶಿ ಖುಷಿಯ
ಅವಿನಾಶ್ ಏನು ಫಿಲಮ್, ಏನು ಸಿನಿಮಾ, ಕ್ಲಬ್, ಇವೆಲ್ಲ ಏನು ಬಾಬಾ ಹೇಳ್ತಾರೆ ಇವು ವಿನಾಶಿ ಖುಷಿಗಾಗಿ ಅಂತ. ಅಂದರೆ ಆ ಖುಷಿ ಇಂತಹ ಖುಷಿ ಕೊಡ್ತದಲ್ಲ, ಅದು ನಮ್ಮ ಮೂಲ ಅಸ್ತಿತ್ವದ ವಿನಾಶ ಮಾಡ್ತದ. ಅಂದರೆ ನನ್ನಿಂದ, ನನ್ನ ಸತ್ಯದಿಂದ ದೂರ ಮಾಡುವಂಥದ್ದಾಗಿದೆ. ಅವಿನಾಶಿ ಖುಷಿ ಅವಿನಾಶಿ ಬಾಬಾಸೇ ಮಿಲ್ತಿ ಹೇ. ನೋಡಿ, ಸಿನಿಮಾ, ನಾಟಕ, ವ್ಯಕ್ತಿ, ವಸ್ತು, ವೈಭವದಿಂದ ವಿನಾಶವಾಗುವ ಖುಷಿ ಸಿಗ್ತದೆ. ಅಂದರೆ ಟೆಂಪ್ರರಿ, ಅಲ್ಪ ಕಾಲದ ಖುಷಿ. ಆದರೆ ಅವಿನಾಶಿ ಖುಷಿ ಏನಿದೆಯಲ್ಲ, ಇಟರ್ನಲ್ ಹ್ಯಾಪಿನೆಸ್, ಆತ್ಮನ ಮೂಲ ನೇಚರ್, ಪವಿತ್ರತಾ, ಶಾಂತಿ, ಖುಷಿ, ಇದು ಕೇವಲ ವಿನಾಶಿ ಪರಂಪಿತ ಪರಮಾತ್ಮನಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇದೆ. बाप तुम सब बच्चों को ज्ञान की रोशनी देते, उसमें ताला खुलता जाता है. ಬಾಬಾ ತಾವೆಲ್ಲ ಮಕ್ಕಳಿಗೆ ಜ್ಞಾನದ ಬೆಳಕನ್ನು ಕೊಡ್ತಾರೆ, ಇದರಿಂದ ಬುದ್ಧಿಯ ಬೀಗ ತೆಗಿತಾ ಹೋಗ್ತದೆ. ಫಿರ್ ಬಿ ಕೊಯ್ಗೆ ಬುದ್ಧಿ ಖುಲ್ತಿ ನಹಿ. ಕೆಲವು ಮಕ್ಕಳ ಬುದ್ಧಿ ತೆಗೆಯೋದಿಲ್ಲ. ಅದಕ್ಕೆ ಮಕ್ಕಳು ಕೇಳ್ತಾರೆ ಏನಂತ, ಬಾಬಾ ನಮ್ಮ ಪತಿಯ ಬುದ್ಧಿಯನ್ನು ತೆಗಿರಿ ಬಾಬಾ. ಬಾಬಾ ಹೇಳ್ತಾರೆ, ಅರೇ ನಾನು ನಿಮ್ಮ ಪತಿಯ ಬುದ್ಧಿಯನ್ನು ತೆಗೆಯುವ ಕೆಲಸಕ್ಕೆ ಬಂದಿನೇನು, ನಂದು ಮತ್ತೊಂದೇನು ಉದ್ಯೋಗ ಇಲ್ಲೇನು. ಫಿರ್ ತೋ ಸಬ್ಕಿ ಬುದ್ಧಿ ಕುಲ್ಜಾಯ್. ನಿಮ್ಮ ಪತಿ ತೆಗೆದುಬಿಟ್ರೆ ಎಲ್ಲರದು ತೆಗಿಬೇಕಾಗ್ತದ, ಎಲ್ಲರೂ ಮಹಾರಾಜ ಮಹಾರಾಣಿ ಆಗಿಬಿಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹಮ್ ಕೇಸೆ ಸಬ್ಕಾ ತಾಲ ಖೋಲೆಂಗೆ, ನಾ ಹೆಂಗೆ ಎಲ್ಲರ ಬುದ್ಧಿ ತೆಗಿಲಿಕ್ಕೆ ಸಾಧ್ಯ ಇದೆ ಅಂತಾರೆ. ಬುದ್ಧಿಯ ಬೀಗ ತೆಗಿಲಿಕ್ಕೆ ನನ್ನ ಕಡೆಯಿಂದ ಹೆಂಗೆ ಸಾಧ್ಯ, ಉನ್ಕೋ ಸತ್ಯುಗ್ ಮೇ ಆನಾ ಹಿ ನಹಿ ಹೋಗಾ ತೋ ಹಮ್ ತಾಲ ಕೇಸೆ ಖೋಲೆಂಗೆ. ಸತ್ಯುಗದಲ್ಲೇ ಬರೋದಿಲ್ಲ ಅಂದಮೇಲೆ ನಾವು ಹೇಗೆ ಬೀಗವನ್ನು ತೆಗೆಯೋದು. ಡ್ರಾಮಾ ಅನುಸಾರ ಸಮಯ ಪರ್ ಹಿ ಉನ್ಕಿ ಬುದ್ಧಿ ಕುಲೇಗಿ, ಮೇ ಕೇಸೆ ಖೋಲುಂಗಾ, ಡ್ರಾಮಾ ಕೆ ಊಪರ್ ಬಿ ಹೈ ನಾ. ಬಾಬಾ ಎಷ್ಟು ಗುಹ್ಯ ಸುಂದರವಾದ ಮಾತುಗಳನ್ನು ಹೇಳ್ತಿದ್ದಾರೆ. ಭಲೆ ನಾವು ಬಿಕೆ ಇದ್ದೀವಿ, ಹೇಳ್ತೀವಿ ಬಾಬಾ ನಮ್ಮ ತಂದೆ ತಾಯಿ ಬುದ್ಧಿ ತೆಗಿರಿ, ನಮ್ಮ ಅಣ್ಣನ ಬುದ್ಧಿ ತೆಗಿರಿ, ನಮ್ಮ ಸಿಸ್ಟರ್ನ ಬುದ್ಧಿ ತೆಗಿರಿ, ನಮ್ಮ ಚಿಕ್ಕಪ್ಪನ ಬುದ್ಧಿಯ ಬೀಗವನ್ನು ತೆಗಿರಿ. ಕೆಲವ್ರು ಹೇಳ್ತಾರ, ಮಾತಾ ನನ್ನ ಪತಿಯ ಬುದ್ಧಿಯ ಬೀಗ ತೆಗಿರಿ ಬಾಬಾ. ಬಾಬಾ ಹೇಳ್ತಾರೆ, ಹೌದು ನಿಮ್ಮ ಪತಿದು ಬುದ್ಧಿಯ ಬೀಗ ನಾನು ತೆಗೆದುಬಿಟ್ರೆ ನಾನು ಎಲ್ಲರದು ತೆಗಿಬೇಕಾಗ್ತದ. ನಾನು ಒಂದು ವೇಳೆ ಎಲ್ಲರದು ತೆಗೆದುಬಿಟ್ರೆ ಎಲ್ಲರೂ ಮಹಾರಾಜರಾಗಿಬಿಡ್ತಾರ. ಎಲ್ಲರೂ ಮಹಾರಾಜ ಆಗಿಬಿಟ್ರೆ ಮತ್ತು ಸತ್ಯುಗದಲ್ಲಿ ಪ್ರಜೆಗಳು ಬೇಕಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾ ಎಲ್ಲರ ಬುದ್ಧಿ ಬೀಗವನ್ನು ತೆಗೆಯೋದಿಲ್ಲ. ಸತ್ಯುಗಕ್ಕೆ ಬಂದುಬಿಡ್ತಾರೆ ಎಲ್ಲರೂ. ಅದು ಹೆಂಗೆ ತೆಗಿಲಿಕ್ಕೆ ಸಾಧ್ಯ. ಡ್ರಾಮಾ ಅನುಸಾರ ಸಮಯ ಪರ್ ಎಲ್ಲರದು ಪಾತ್ರ ನಡೀತದ, ಬುದ್ಧಿ ಓಪನ್ ಆಗ್ತದ. ಅಂದರೆ ನನಗಿದು ಮೊದಲು ಯಾಕೆ ತಿಳಿಯಲಿಲ್ಲ ಅಂತೀವಿ. ಉದಾಹರಣೆಗಾಗಿ ಜ್ಞಾನ ಮಾರ್ಗದಲ್ಲಿ, ಅರೆ ಈ ಮುರಳಿ ಮಾತನ್ನ ಎಷ್ಟೊಂದು ಬಾರಿ ಕೇಳಿದ್ದೀನಿ, ಈ ಮಾತು ನನಗೆ ಯಾಕೆ ಅರ್ಥ ಆಗಲಿಲ್ಲ. ಹಾಂ, ಆ ಮಾತು ಇದೇ ಸಮಯದಲ್ಲಿ ಅರ್ಥ ಆಗೋದು ಡ್ರಾಮಾದ ನೂಂದಿದೆ. ಎಷ್ಟೋ ವಿಷಯದಲ್ಲಿ ನಮಗನ್ನಿಸ್ತದ ಈ ಮಾತು ಅವತ್ತು ತಿಳಿಲೇ ಇಲ್ಲ, ಈ ವಿಷಯ ನಮಗವತ್ತು ಅರಿವಾಗಲೇ ಇಲ್ಲ ಅಂತ. ಅಂದಮೇಲೆ ಬಾಬಾ ಹೇಳ್ತಾರೆ, ಎಲ್ಲದಕ್ಕೂ ಸಮಯ ಇದೆ, ಡ್ರಾಮಾ ಇದೆ. ಡ್ರಾಮಾ ಸಮಯ ಅನುಸಾರ ಎಲ್ಲರ ಬುದ್ಧಿಯ ಬೀಗವನ್ನು ತೆಗೀತದೆ. ಅಂದಮೇಲೆ ಬಾಬಾ ಇದರ ಜವಾಬ್ದಾರಿ ತಗೊಳ್ಳೋದಿಲ್ಲ, ಡ್ರಾಮಾದ ಮೇಲೆ ಹಾಕ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ್, अपने लिए स्वयं ही पुरुषार्थ कर ऊंच पद पाना है. अंडरलाइन. ಬಾಬಾ ಕೇವಲ ವಿದ್ಯೆಯನ್ನು ಓದಿಸ್ತಾರೆ, ಎಲ್ಲ ಆತ್ಮರಿಗಾಗಿ ವಿದ್ಯೆಯನ್ನು ಓದಿಸ್ತಾರೆ. ಆದರೆ ಬಾಬಾ ಕೊಟ್ಟಂಥ ವಿದ್ಯೆ ಅನುಸಾರ ಪುರುಷಾರ್ಥ ಮಾಡಿ ತಮ್ಮ ಶ್ರೇಷ್ಠ ಪದವಿಯನ್ನು ತಾವೇ ಪಡ್ಕೊಳ್ಬೇಕಾಗಿದೆ. ಪಢಾಯಿ ಸೆ ಸ್ವಯಂ ಕೋ ರಾಜ ತಿಲಕ ದೇನಾ ಹೇ. ವಿದ್ಯೆಯಿಂದ ಸ್ವಯಂ ತಮಗೆ ತಾವೇ ರಾಜ ತಿಲಕವನ್ನು ಕೊಟ್ಕೊಳ್ಬೇಕಿದೆ. ಜ್ಞಾನ ಕೋ ಅಚ್ಚಿ ರೀತಿ ಧಾರಣ ಕರ್ ಸದಾ ಹರ್ಷಿತ್ ರೆಹನಾ. ಈ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಸದಾ ಹರ್ಷಿತರಾಗಿರಬೇಕಿದೆ. ಸೆಕೆಂಡ್ ಪಾಯಿಂಟ್, ಜ್ಞಾನ ತಲ್ವಾರ್ ಮೇ ಯಾದ್ ಕಾ ಜೌಹರ್ ಬರ್ನಾ ಹೇ. ಜ್ಞಾನ ಎನ್ನುವ ಖಡ್ಗದಲ್ಲಿ ಒಂದು ಬಾಬರ ನೆನಪು ಎನ್ನುವಂತಹ ಸತ್ಯ ಆತ್ಮದ ನೆನಪಿನ ಒಂದು ಹರಿತವನ್ನು ತುಂಬಬೇಕಾಗಿದೆ. ಯಾದ್ ಸೆ ಹಿ ಬಂಧನ್ ಕಾಟ್ನೆ ಹೇ. ಕಭಿ ಭಿ ಗಂದೆ ಬಾಯೋಸ್ಕೋಪ್ ದೇಖ್ ಅಪ್ನೆ ಸಂಕಲ್ಪೋಂ ಕೋ ಅಪವಿತ್ರ ನಹಿ ಬನಾನಾ. ಎಂದಿಗೂ ಕೂಡ ಕೆಟ್ಟ ದೃಶ್ಯಗಳನ್ನು ನೋಡಿ, ದೇಹಭಾನದ ದೃಶ್ಯಗಳನ್ನು, ಸಿನಿಮಾ ನೋಡಿ ತಮ್ಮ ಸಂಕಲ್ಪಗಳನ್ನು ಅಪವಿತ್ರ ಮಾಡಿಕೊಳ್ಳಬೇಡಿ. ವರದಾನ್, लौकिक को अलौकिक में परिवर्तन कर सर्व कमजोरियों से मुक्त होने वाले मास्टर ಸರ್ವಶಕ್ತಿವಾನ್ ಭವ. ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿ
ಸರ್ವ ಕಮ್ಜೋರಿಗಳಿಂದ ಕುಂದುಕೊರತೆಗಳಿಂದ ಮುಕ್ತರಾಗುವಂತಹ ಮಾಸ್ಟರ್ ಸರ್ವ ಶಕ್ತಿವಾನ್ ಭವ. ವಿಸ್ತಾರಿದೆ. जो मास्टर सर्वशक्तिवान नॉलेजफुल आत्माएं हैं वे कभी किसी भी कमजोरी या समस्याओं के वशीभूत नहीं होती. ಯಾರು ಸತ್ಯವಾಗಿಯೂ ಪರಂಪಿತ ಪರಮಾತ್ಮ ಸರ್ವಶಕ್ತಿವಂತನ ಸಂತಾನ್ ಮಾಸ್ಟರ್ ಸರ್ವಶಕ್ತಿವಾನ್ ಅದಾರ, ಅರ್ಥಾತ್ ನಾಲೆಜ್ಫುಲ್ ಇದ್ದಾರೆ, ನಾಲೆಜ್ನ ಸ್ವರೂಪದಲ್ಲಿದ್ದಾರೆ, ಅವರೆಂದಿಗೂ ಕೂಡ ತಮ್ಮ ಕ್ಯಾರೆಕ್ಟರ್ ಒಳಗಿರುವಂಥ ಕಮ್ಜೋರಿ, ಕ್ಯಾರೆಕ್ಟರ್ ಪಾತ್ರದಲ್ಲಿರುವಂಥ ಸಮಸ್ಯೆಗಳಿಗೆಂದು ವಶೀಭೂತ ಆಗೋದಿಲ್ಲ. ಅಂಡರ್ಲೈನ್. ಯಾರಿಗೆ ಸೋಲ್ ಕಾನ್ಷಿಯಸ್ ಜಾಗೃತಿಯಾಗಿದೆ, ಸತ್ಯ ಜ್ಞಾನಿದೆ, ಅವರೆಂದಿಗೂ ಕೂಡ ಕ್ಯಾರೆಕ್ಟರ್ ಒಳಗಿರುವ ಕಮ್ಜೋರಿ, ಸಮಸ್ಯೆಗಳು, ಚಿಂತೆಗಳು ನನ್ನ ಚಿಂತೆ ಅಂತ ಎಂದಿಗೂ ಸ್ವೀಕಾರ ಮಾಡೋದಿಲ್ಲ, ಅದಕ್ಕೆ ವಶೀಭೂತ ಆಗೋದಿಲ್ಲ. क्योंकि वे अमृत वेले से जो भी देखते सुनते सोचते या कर्म करते उसको लौकिक से अलौकिक में परिवर्तन कर देते. ಅಮೃತ ವೇಳೆಯಿಂದ ಅಂಥ ಮಕ್ಕಳು ಏನು ಕೇಳ್ತಾರೆ, ನೋಡ್ತಾರೆ, ವಿಚಾರ ಮಾಡ್ತಾರೆ, ಕರ್ಮ ಮಾಡ್ತಾರೆ, ಅದನ್ನು ಲೌಕಿಕದಿಂದ ಅಲೌಕಿಕದಲ್ಲಿ ಪರಿವರ್ತನೆ ಮಾಡ್ತಾರೆ. ಹಂಗಂದ್ರೇನು? ದೇಹದಲ್ಲಿ ಏನೆಲ್ಲ ನಡೀತಾ ಇದೆ, ಪಾತ್ರದಲ್ಲಿ ಏನೆಲ್ಲ ನಡೀತಾ ಇದೆ, ಅದು ಪಾತ್ರದಲ್ಲಿದೆ, ನಾಟಕದಲ್ಲಿದೆ. ನಾನು ಇದರಿಂದ ಅತೀತಿರುವಂತಹ ಉಪರಾಮಾಗಿರುವಂಥ ಸತ್ಯ, ಲವ್ಫುಲ್ ಪೀಸ್ಫುಲ್ ಸೋಲ್ ಇದ್ದೀನಿ ಅನ್ನುವ ಸತ್ಯ ಸ್ವರೂಪದಲ್ಲಿರ್ತಾರೆ. ಇದಕ್ಕೆ ಬಾಬಾ ಅಲೌಕಿಕವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಂತ ಹೇಳ್ತಾರೆ. कोई भी लौकिक व्यवहार निमित्त मात्र करते हुए अलौकिक कार्य सदा स्मृति में रहे तो किसी भी प्रकार के मायावी विकारों की वशीभूत व्यक्ति के संपर्क से स्वयं वशीभूत नहीं होंगे. अंडरलाइन. ಯಾವುದೇ ಲೌಕಿಕ ವ್ಯವಹಾರ ಮಾಡಲಿಕ್ಕೆ ನಿಮಿತ್ತ ಮಾತ್ರ ಇದ್ರೂ ಕೂಡ ಅಲೌಕಿಕ ಕಾರ್ಯದ ಸ್ಮೃತಿ ಇರೋದ್ರಿಂದ, ಅಂದರೆ ನಾನು ಆತ್ಮ ಸದಾ ಜಾಗೃತ ಇದ್ದು ಅನ್ಯ ಆತ್ಮರನ್ನು ಅವರ ರೋಲಿಂದ, ಅವರ ದೇಹಭಾನದಿಂದ ಜಾಗೃತ ಮಾಡುವಂಥದ್ದೇನಿದೆಯಲ್ಲ, ಇದನ್ನು ಸದಾ ಸ್ಮೃತಿಯಲ್ಲಿಟ್ಕೊಂಡು ಮಾಯಾವಿ ವಿಕಾರಗಳ ವಶೀಭೂತ ವ್ಯಕ್ತಿಗಳ ಸಂಪರ್ಕದಲ್ಲಿ ಸ್ವಯಂ ವಶೀಭೂತ ಆಗೋದಿಲ್ಲ. ಅಂದರೆ ಜಗತ್ತಿನ ಆತ್ಮರು ವಿಕಾರಕ್ಕೆ ವಶೀಭೂತದಾರ. ಆದರೆ ಎಂತಹ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ನಾಲೆಜ್ಫುಲ್ ಆತ್ಮರೆಂದಿಗೂ ಕೂಡ ವಶೀಭೂತ ಆಗಿರುವ ಆತ್ಮರ ವಶೀಭೂತ ಆಗೋದಿಲ್ಲ. ತಮೋಗುಣಿ ವೈಬ್ರೇಷನ್ ಮೇ ಬಿ ಸದಾ ಕಮಲ್ ಸಮಾನ್ रहेंगे. ಸುತ್ತಮುತ್ತ ಎಂಥದೇ ಕೆಟ್ಟ ಪರಿಸ್ಥಿತಿ ವಾಯುಮಂಡಲ ಇರಲಿ, ಆ ವೈಬ್ರೇಷನ್ನ ಪ್ರಭಾವದಲ್ಲಿ ಅವರು ಇರೋದಿಲ್ಲ, ಕಮಲ ಪುಷ್ಪದ ಸಮಾನ ಇರ್ತಾರೆ. ಲೌಕಿಕ ಕೀಚಡ್ ಮೇ रहते हुए भी ಉಸ್ಸೆ ನ್ಯಾರೆ रहेंगे. ಲೌಕಿಕ ಒಂದು ಕೆಸರಿನಲ್ಲಿದ್ರೂ ಕೂಡ, ಲೌಕಿಕ ಎನ್ನುವಂಥ ಕ್ಯಾರೆಕ್ಟರ್ ಅಥವಾ ದೇಹಭಾನದ ಕೆಸರಿನಲ್ಲಿದ್ರೂ ಕೂಡ ದೇಹ ಪಾತ್ರ, ಅವರು ಮನಸ್ಸು ಅರ್ಥಾತ್ ಒಂದು ಸ್ಮೃತಿ ಆತ್ಮಿಕ ಸ್ಥಿತಿ ಎಲ್ಲದರಿಂದ ಉಪರಾಮ ಇರ್ತದೆ. ಸ್ಲೋಗನ್ सर्व को संतुष्ट करो तो पुरुषार्थ में स्वतः हाई जंप लग जाएगा. ಅಂಡರ್ಲೈನ್. ಬಹಳ ವಿಶೇಷ ಗುಹ್ಯ ರಹಸ್ಯ ಇದೆ ಇವತ್ತಿನ ಒಂದು ಸ್ಲೋಗನ್ನಲ್ಲಿ. ಸರ್ವರಿಗೂ ಸಂತುಷ್ಟ ಮಾಡಿದಾಗ ಪುರುಷಾರ್ಥದಲ್ಲಿ ಸ್ವತಃ ಹೈ ಜಂಪ್ ಹತ್ತಿಬಿಡ್ತದೆ, ಹೈ ಜಂಪ್ ಆಗಿಬಿಡ್ತದೆ ಅಂತ. ಸರ್ವರನ್ನು ಸಂತುಷ್ಟ ಮಾಡೋದು ಅಂದರೆ ಸರ್ವ ಆತ್ಮರ ಒಂದು ಮೂಲ, ಅವರ ಲವ್ಫುಲ್, ಪೀಸ್ಫುಲ್ ಮತ್ತು ಪವರ್ಫುಲ್ ಮತ್ತು ಪ್ಯೂರ್ ಫುಲ್ ಆಗಿರುವಂತಹ ಸತ್ಯ ಆತ್ಮಸ್ವರೂಪ ನೋಡಿ ಅವರಿಗೆ ಆ ಸ್ವರೂಪದಲ್ಲಿ ನೋಡುವುದೇ ಅವರಿಗೆ ರಿಯಲ್ ಆತ್ಮೀಯ ವೈಬ್ರೇಷನ್ ಹಡಿಸೋದಾಗಿದೆ, ನಿಜವಾದ ಸಂತುಷ್ಟತೆಯನ್ನು ಕೊಡೋದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರಿಗೂ ಸಂತುಷ್ಟ ಮಾಡೋದು ಅಂತಂದರೆ ಕ್ಯಾರೆಕ್ಟರನ್ನು ನೋಡದೆ ಸಂತುಷ್ಟ ಸ್ವರೂಪವನ್ನು ನೋಡ್ತೀವಿ ಅಂತಂದ್ರೆ ಆಗ ನಿಮ್ಮ ಪುರುಷಾರ್ಥದಲ್ಲಿ ಹೈ ಜಂಪ್ ಆಗ್ತದೆ. ಅವ್ಯಕ್ತ इशारे संकल्प शक्ति जमा करनी है तो कोई भी बात देखते सुनते सेकेंड में फुल स्टॉप लगाने का अभ्यास करो. अंडरलाइन. ಒಂದು ವೇಳೆ ನನ್ನ ಸಂಕಲ್ಪದ ಶಕ್ತಿ ಜಮಾ ಆಗಬೇಕು ಅಂತಂದರೆ ಯಾವುದೇ ಮಾತು ನೋಡ್ತೀರಿ, ಕೇಳ್ತೀರಿ, ಅದನ್ನು ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಹಾಕಿಬಿಡ್ರಿ, ಅದನ್ನು ಅಲ್ಲೇ ಮರ್ತು ಬಿಡ್ರಿ, ಮುಗಿಸ್ಬಿಡ್ರಿ ಅದನ್ನು ಸ್ಟೋರಿ. ಯಾಕಂದರೆ ಬಾಬಾ ಎಷ್ಟು ಬಾರಿ ಹೇಳ್ತಾನೇ ಇದ್ದಾರೆ, ಸೆಕೆಂಡ್ ಬೈ ಸೆಕೆಂಡ್ ತಿರುಗುವಂಥ ಈ ನಾಟಕದಲ್ಲಿ ಏಕ್ ಸೆಕೆಂಡ್ ನ ಮಿಲೆ ದೂಸರೆ ಸೆ, ಏಕ್ ದಿನ ನ ಮಿಲೆ ದೂಸರೆ ಸೆ ಅಂತಾರೆ ಬಾಬಾ.
ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅಂದಮೇಲೆ ಒಂದು ಹೋಗಿ ಇನ್ನೊಂದಕ್ಕೆ ಹಚ್ಚೋದದಲ್ಲ, ಇದು ಜ್ಞಾನಿ ಯೋಗಿ ಲಕ್ಷಣ ಅಲ್ಲ. ಅಂದಮೇಲೆ ಬಾಬಾ ಹೇಳ್ತಾರ, ಏನು ನೋಡ್ತೀರಿ ಕೇಳ್ತೀರಿ ಅದನ್ನು ಬಿಟ್ಬಿಡ್ರಿ, ಮುಗಿದು ಹೋಯ್ತದು ಸ್ಟೋರಿ ಖತಮ್, ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಡ್ರಿ. अगर संकल्पों में क्यों क्या की क्यों लगा दी, व्यर्थ की रचना रच ली तो उसकी पालना करनी पड़ेगी. ಒಂದು ವೇಳೆ ಸಂಕಲ್ಪದಲ್ಲಿ ಹಿಂಗ್ಯಾಕೆ ಮಾಡಿದ್ರು, ಇದು ಏನಿದು ಅನ್ನುವಂಥದ್ದು ಒಂದು ವೇಳೆ ಕ್ಯೂ ಹಚ್ಚಿದ್ರಿ ಅಂತಂದ್ರೆ ಬಾಬಾ ಹೇಳ್ತಾರೆ ವ್ಯರ್ಥ ರಚನೆ ಮಾಡಿದ್ರಿ, ವ್ಯರ್ಥ ಸಂಕಲ್ಪಗಳ ರಚನೆ ಆಯಿತು, ಮತ್ತು ಅದರದ್ದೂ ಕೂಡ ಪಾಲನೆ ಮಾಡಬೇಕಾಗ್ತದೆ. ಸಮಯ ಸಂಕಲ್ಪ ಎನರ್ಜಿ उसमें खर्च होती रहेगी, इसीलिए अब इस व्यर्थ रचना का बर्थ कंट्रोल करो, तब बेहद सेवा के निमित्त बन सकेंगे. ನಾವು ಎಷ್ಟು ಸಮಯ ಸಂಕಲ್ಪ ಶಕ್ತಿ ಖರ್ಚು ಮಾಡ್ತೀವಿ, ನಮಗೆ ಆ ಶಕ್ತಿ ಖತಮಾಗಿ ಹೋಗ್ಬಿಡ್ತದೆ. ಅದಕ್ಕೆ ಎಷ್ಟು ಸಮಯ ಸಂಕಲ್ಪ ಶಕ್ತಿ ನಾವು ಖರ್ಚು ಮಾಡೋದ್ರ ಜೊತೆಯಲ್ಲಿ ಯೂಸ್ ಮಾಡೋದ್ರ ಜೊತೆಯಲ್ಲಿ ಅದನ್ನು ಉಳಿತಾಯ ಮಾಡ್ತೀವಿ, ಆಗ ಬರ್ತ್ ಕಂಟ್ರೋಲ್ ಆಗ್ತದ. ಅಂದರೆ ವ್ಯರ್ಥ ಸಂಕಲ್ಪಗಳು ಹುಟ್ಟುವುದು ಬಂದಾಗ್ತದ. ಆಗ ನೀವು ಬೇಹದ್ದಿನ ಸೇವೆಗೆ ನಿಮಿತ್ತರಾಗಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ.